ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಾವು ಹಿಂದಿನ ವೀಡಿಯೋದಲ್ಲಿ ನೋಡೋದು ಗರುಡನಗಿರಿ ಬೆಟ್ಟ. ಇನ್ನೂ ಯಾರು ನೋಡಿಲ್ಲ ಅವರು ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಆದರೆ ಇವತ್ತು ಇನ್ನೊಂದು ಬೆಟ್ಟದ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂದರೆ ಕರ್ನಾಟಕದಲ್ಲಿರುವಂಥ ತುಮಕೂರು ಜಿಲ್ಲೆಯಲ್ಲಿರುವಂಥ ಮಧುಗಿರಿ ಬೆಟ್ಟ. ಅದು ಏಷ್ಯಾದಲ್ಲೇ 2ನೇ ಸ್ಥಾನ ಪಡೆದಿರೋವಂಥ ಬೆಟ್ಟ. ಅದಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಒಬ್ಬರು ಮಾಹಿತಿನ ನೀಡಿದ್ದಾರೆ, ಅದನ್ನು ನೋಡೋಣ ಬನ್ನಿ. ಮೊದಲು ಮಾಹಿತಿ ತಿಳ್ಕೊಳ್ಳಿ, ಆಮೇಲೆ ನಾವು ಪೂರ್ತಿ ಬೆಟ್ಟ ಹತ್ತಿರೋ ವಿಡಿಯೋನ ನಿಮಗೆ ತೋರಿಸ್ತೀವಿ ಮುಂದಿನ ಭಾಗದಲ್ಲಿ. ಸ್ನೇಹಿತರೆ, ಇದು ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲನೇ ಕಲ್ಲು ಎನಿಸ್ಕೊಂಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಮಧುಗಿರಿಯಲ್ಲಿರುವಂತಹ ಒಂದು ಬೃಹದಾಕಾರದ ಜಾರೆಬಂಡೆ ಅಂತಿರುವಂತಹ ಒಂದು ಏಕಶಿಲಾ ಬೆಟ್ಟ. ಈ ಬೆಟ್ಟದ ಬಗ್ಗೆ ತುಂಬ ಚರಿತ್ರೆ ಇದೆ ಸ್ನೇಹಿತರೆ. ಈ ಮಧುಗಿರಿ ಏಕಶಿಲಾ ಬೆಟ್ಟವನ್ನು ಕ್ರಿಸ್ತಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಮೊದಲಿಗೆ ಈ ಕೋಟೆಯನ್ನೆಲ್ಲ ಕಟ್ಟಿಸಿದ ಸ್ನೇಹಿತರೆ. ನಂತರ ಮೈಸೂರಿನ ದಳವಾಯಿ ದೇವರಾಜ ಅರಸನ್ ಅವರು 1678ರಲ್ಲಿ ಅವರು ಇಲ್ಲಿ ರಾಜಬಾಳ ಮಾಡವ್ರೆ, ಗಂಗರು ನೆಬರರು ಮಾಡವ್ರೆ, ಆಮೇಲೆ ಚೋಳರು ಮಾಡವ್ರೆ, ರಾಜ ಚಿಕ್ಕಪ್ಪಗೌಡನ ಮಾಡವ್ರೆ, ಲಾಸ್ಟ್ಗೆ ಹೈದರಾಲಿನೇ ಇಲ್ಲಿ ಮಾಡವ್ರೆ ಸ್ನೇಹಿತರೆ. ನಮ್ಮ ಈ ಮಧುಗಿರಿ ಏಕಶಿಲಾ ಬೆಟ್ಟದ ಸುತ್ತಲೂ ಸುಂದರವಾದ ದೇವಸ್ಥಾನಗಳನ್ನು ಆಗಿನ ಕಾಲಕ್ಕೆ ನಿರ್ಮಿಸಿದ್ದಾರೆ ಸ್ನೇಹಿತರೆ. ಬೆಟ್ಟದ ಬುಡದಲ್ಲಿ ಫಸ್ಟ್ಗೆ ನಿಮಗೆ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ. ಅದರಿಂದ ಸ್ವಲ್ಪ ಲೆಫ್ಟಿಗೆ ನೋಡಿದ್ರೆ ಜೈನರ ದೇವಸ್ಥಾನ ಐತೆ, ಅದು ಆಗಿನ ಕಾಲದಲ್ಲಿ ಕಟ್ಟಿರುತ್ತೆ. ಮತ್ತೆ ನೀವು ಎಂಟ್ರೆನ್ಸ್ ಒಳಗಡೆ ಬರಬೇಕಾದ್ರೆ ನಿಮ್ಗೆ ಲೆಫ್ಟಲ್ಲಿ ಒಂದು ಮಣ್ಣಿನ ರೂಟ್ ಸಿಗುತ್ತೆ ಈ ಕಡೆಗೆ. ಆ ರೂಟಲ್ಲಿ ಸ್ವಲ್ಪ ನೀವು ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಇಲ್ಲ, ಒಂದು 10 ಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ರೆ ಒಂದು ಸಿಹಿ ನೀರು ಬಾವಿ, ಕುಡಿಯೋ ನೀರಿನ ಬಾವಿ ಆಗಿನ ಕಾಲಕ್ಕೆ ನಿರ್ಮಾಣ ಮಾಡಿರೋದು. ಆಮೇಲೆ ದೊಡ್ಡದಾಗಿರೋ 4 ಕಲ್ಲಿನ ಕಂಬಗಳವೆ. ಆ ಕಂಬಗಳೇನಕ್ಕಂದ್ರೆ ಅದನ್ನು ಹೇಳ್ತೀನಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಅದು ಆಗಿನ ಕಾಲದಲ್ಲಿ ಕಟ್ಟಿದ್ರೆ ತುಂಬ ಚೆನ್ನಾಗೈತೆ. ಮಧ್ಯದಲ್ಲಿ ವೇಣುಗೋಪಾಲ ಸ್ವಾಮಿ ವಿಗ್ರಹ ಐತೆ, ಬಲಗಡೆಗೆ ಗರ್ಕಾನ್ಮಂತ ವಿಗ್ರಹ ಐತೆ, ಎಡಗಡೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಐತೆ. ಮತ್ತು ವೇಣುಗೋಪಾಲ ಸ್ವಾಮಿ ಮುಂದುಗಡೆಗೆ ಒಂದು ಕಡೆ ಲಕ್ಷ್ಮೀ ವಿಗ್ರಹ ಐತೆ, ಒಂದು ಕಡೆ ಅಲವೇಲ್ ಮಂಗಮ್ಮ ತಾಯಿ ವಿಗ್ರಹ ಐತೆ. ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೀವು ಅಲ್ಲಿ ನೋಡ್ಬೋದು. ಅಂತೆಯೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ನೀರಿನ ಕಲ್ಯಾಣಿಯನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ. ಆ ಕಲ್ಯಾಣಿನಲ್ಲಿ ಈಗಲೂ ನೀರವೆ. ಅದು ಆ ಸ್ವಾಮಿಯನ್ನು ತೊಳೆಯುವುದಕ್ಕೆ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನೀವು ಆ 4 ಕಲ್ಲಿನ ಕಂಬಗಳು, ಆ ಕುಡಿಯೋ ನೀರಿನ ಬಾವಿ, ವೇಣುಗೋಪಾಲ ಸ್ವಾಮಿ, ಈ 4 ಕಲ್ಲಿನ ಕಂಬಗಳು ಏನಕ್ಕೆ ಅಂತ ನೀವು ಕೇಳಿದಾಗ, ಆ ಸ್ವಾಮಿಯನ್ನು ಇವರೆಲ್ಲ ಊರಿನಲ್ಲಿ ಇಲ್ಲೆಲ್ಲ ಮೆರವಣಿಗೆ ಮಾಡಿದಾಗ ತಂದು ಉಯ್ಯಾಲೆಯಲ್ಲಿ ಕೂರಿಸಿ ಸ್ವಲ್ಪ ಉಯ್ಯಾಲೆಯಲ್ಲಿ ತೂಗೋರಂತೆ. ಅದಕ್ಕಾಗಿ 4 ಕಲ್ಲಿನ ಕಂಬಗಳು, ಬೃಹದಾಗಿರೋ ಕಂಬಗಳನ್ನು ಕೆಳಗಡೆ ನಿರ್ಮಿಸಿದ್ದಾರೆ. ಸಿಹಿನೀರು ಬಾವಿ ಹಂಗೈತೆ, 4 ಕಂಬಗಳು ಹಿಂಗವೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಐತೆ, ಅವು 3 ಕೆಳಗಡೆ ನೋಡ್ಬೋದು. ಅಂತೆಯೇ ಊರಿನ ಮಧ್ಯದಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ವೆಂಕಟರಾಮ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ನಾವು ಕಣ್ಣಿಂದ ನೋಡಿದ್ರೆ ಭಾರಿ ಚೆನ್ನಾಗಿದೆ. ಏನಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಮ್ಮಿ ಸ್ನೇಹಿತರೆ. ಆಮೇಲೆ ಚೋಳರ ಕಾಲದಲ್ಲಿ ಕಟ್ಟಿರೋ ಚೋಳರೇಶ್ವರ ದೇವಸ್ಥಾನ ಐತೆ, ಆಮೇಲೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಐತೆ. ತಿರ್ಗಾ ನಿಮ್ಮ ಮುಂದೆ ಒಂದು ಚಿಕ್ಕದಾಗಿರೋ ಗುಟ್ಟೆ ಸಿಗುತ್ತೆ, ಆ ಗುಟ್ಟೆಯಲ್ಲಿ ಈಶ್ವರ ದೇವಸ್ಥಾನ ಐತೆ. ಇಷ್ಟೊಂದು ಐತೆ. ನಮ್ಮ ಈ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ 3 ತಾದರ ಹೆಸರಿಕ್ಕವರ ಸ್ನೇಹಿತರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ ಸ್ನೇಹಿತರೆ. ಅಂತರಾಳ ಬಾಗಿಲು ಅಂದರೆ ನಮ್ಮ ಮಧುಗಿರಿಯಲ್ಲಿರುವ ಅರಕ್ಷ ಠಾಣೆ ಅಂತ ಐತಲ್ಲ, ಅಥವಾ ಪೊಲೀಸ್ ಠಾಣೆ, ಅದರ ಎಡಗಡೆ ಇದೆ ಸ್ನೇಹಿತರೆ. ಈ ಥರ ಮೈನ್ ಬಾಗಿಲಿಗೆ ಎಡಗಡೆ ಒಂದು ಬಲಗಡೆ ಒಂದು ಕಲ್ಲಲ್ಲಿ ದೊಡ್ಡದಾಗಿ ಆನೆಗಳು ಬಿಡಿಸೋರು ಸ್ನೇಹಿತರೆ. ಅದು ಅಂತರಾಳ ಬಾಗಿಲು ಸ್ನೇಹಿತರೆ. ದಿಡ್ಡು ಬಾಗಿಲು ಅಂದರೆ ಸ್ನೇಹಿತರೆ, ನೀವು ಏಕಶಿಲಾ ಬೆಟ್ಟ ಹತ್ತುವುದಕ್ಕೆ ಬರಬೇಕಾದ್ರೆ ನಿಮಗೆ ಬರ್ತಾ ಲೆಫ್ಟಲ್ಲಿ ಕೋದಂಡರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ. ಅದರಿಂದ ಮುಂದೆ ಬರಬೇಕಾದ್ರೆ ಈ ಥರ ಒಂದು ಎಂಟ್ರೆನ್ಸ್ ಬಾಗಿಲು ಸಿಗುತ್ತೆ ಸ್ನೇಹಿತರೆ. ಆ ಎಂಟ್ರೆನ್ಸ್ ಬಾಗಿಲಿನಲ್ಲಿ ನೀವು ಬರ್ತಾ ರೈಟ್ ಸೈಡಲ್ಲಿ ಚಿಕ್ಕದಾಗಿರೋ ಒಂದು ಬಾಗಿಲು ಐತೆ ಸ್ನೇಹಿತರೆ, ಅಬ್ಸರ್ವ್ ಮಾಡಿ. ಅದೊಂದು ಬಾಗಿಲು. ಇದು 4ನೇ ಕಲ್ಲಿನ ಮಂಟಪ ಸ್ನೇಹಿತರೆ, ಇಲ್ಲಿ ಸಿಗೋದು. ಇಲ್ಲೊಂದು ಬಾಗಿಲಿದೆ ಸ್ನೇಹಿತರೆ. ಆಮೇಲೆ ಇದ್ರ ಹಿಂದ್ಗಡೆಗೆ ಒಂದು ಬಾಗಿಲಿದೆ ಸ್ನೇಹಿತರೆ, ಅದಕ್ಕೂ ಒಂದು ಉತ್ತರ ಐತೆ, ಅದು ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಈ ಕಡೆ ಏಕಶಿಲಾ ಬೆಟ್ಟದಿಂದ ಒಂದು ಚಿಕ್ಕದಾಗಿರೋ ಬಾಗಿಲು ಐತೆ. ತಿರುಗಿ ಈ ಕಡೆ ಲೆಫ್ಟಲ್ಲಿ ಒಂದು ಚಿಕ್ಕದಾಗಿರೋ ಬಾಗಿಲು ಐತೆ. ಈ ಚಿಕ್ಕದಾಗಿರೋ ಬಾಗಿಲು 5 ಬಾಗಿಲಿಗೆ ದಿಡ್ಡು ಬಾಗಿಲು ಅಂತ ಕರೀತಾರೆ ಸ್ನೇಹಿತರೆ. ಆಮೇಲೆ ಈ ಬೆಟ್ಟದಿಂದ ಈ ಕಡೆ ಏಕಶಿಲಾ ಬೆಟ್ಟದಿಂದ ಹೋಗ್ಬೇಕಾದ್ರೆ ಇನ್ನು 3 ಬಾಗಿಲು ಸಿಗ್ತಾರೆ ಸ್ನೇಹಿತರೆ. ಈ ಥರ ಬಾಗಿಲು ಅಲ್ಲಿ ಒಂದು ಬಾಗಿಲ ಮೇಲೆ ಶಿಲಾಶಾಸನವನ್ನು ಬರೆದಿದ್ದಾರೆ ಸ್ನೇಹಿತರೆ, ಅದನ್ನ ನೋಡ್ಬೋದು. ಅದನ್ನ ಮೈಸೂರು ಬಾಗಿಲು ಅಂತ ಕರೀತಾರೆ ಸ್ನೇಹಿತರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ ಸ್ನೇಹಿತರೆ. ನಮ್ಮ ಈ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಇಲ್ಲಿ ಕಾಣುತ್ತಾವಲ್ಲ ಸ್ನೇಹಿತರೆ, ಈ ಥರ ಕಲ್ಲಿನ ಬಾಗಿಲು ಕೆಳಗಡೆಯಿಂದ ಟಾಪಲ್ಲಿ ಕೋದಂಡರ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಅಲ್ಲಿಗನ 21 ಕಲ್ಲಿನ ಬಾಗಿಲು ಬರ್ತಾರೆ ಸ್ನೇಹಿತರೆ. ಆಮೇಲೆ ಸೈನಿಕರು ಕಾಯುವ ಬ್ರಿಡ್ಜ್ಗಳು ಸ್ನೇಹಿತರೆ. ಸುತ್ತಲೂ ನಿಮಗೆ ಲೆಫ್ಟಿಂದ ರೈಟ್ಗೆ ಸುಮಾರು 25 ಬ್ರಿಡ್ಜ್ಗಳಿದಾವೆ ಸ್ನೇಹಿತರೆ.
ಆ 25 ಬ್ರಿಡ್ಜ್ಗಳಲ್ಲಿ 5 ಬ್ರಿಡ್ಜ್ಗಳಲ್ಲಿ ರೂಮ್ಗಳಿದಾವೆ ಸ್ನೇಹಿತರೆ. ರೂಮ್ಗಳು ಏನಕ್ಕಪ್ಪ ಅಂತ ನೀವು ಕೇಳ್ಬೋದು. ಒಬ್ಬರು ಸೈನಿಕರು ಡ್ಯೂಟಿ ಮಾಡ್ತಾಯಿದ್ರೆ ಮತ್ತೊಬ್ಬರು ರೆಸ್ಟ್ ತಗೊಳ್ಳೋದಕ್ಕೆ ಸ್ನೇಹಿತರೆ. ಆ ಥರ 5 ರೂಮುಗಳಿದಾವೆ ಸ್ನೇಹಿತರೆ. ನೀವು ಆ 5 ಇನ್ನು ಇರುವ ಕೆಲವು ಬ್ರಿಡ್ಜ್ಗಳಿಗಲ್ಲಿ ನೀವು ರೂಮುಗಳಿಲ್ಲ ಅಂತ ಕೇಳ್ಬೋದು. ದೊಡ್ಡ ದೊಡ್ಡ ಆಗಿ ಕಲ್ಲು ಬಂಡೆಗಳಿರ್ತಾವಲ್ಲ ಸ್ನೇಹಿತರೆ, ಅದರ ಕೆಳಗಡೆ ಸುತ್ತಲೂ ಗೋಡೆಯನ್ನೇ ನಿರ್ಮಿಸಿ ಬಾಗಿಲಿಕ್ಕೆ ಮಲಗಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. 21 ಕಲ್ಲಿನ ಬಾಗಿಲು, 25 ಸೈನಿಕರು ಕಾವಲು ಕಾಯುವ ಬ್ರಿಡ್ಜ್ಗಳು, 10 ಸುತ್ತಿನ ಕೋಟೆ ಸ್ನೇಹಿತರೆ. ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ, ನೀವು ದುರ್ಗದ ಬೆಟ್ಟ ಕೇಳಿದ್ದೀರ, ಅದು 7 ಸುತ್ತಿನ ಕೋಟೆ ನಮ್ಮ ಮಧುಗಿರಿ ಬೆಟ್ಟ. ನೀವು ಯಾವಾಗ ಬಂದಾಗ ಕೊಂಡು ಮಾಡ್ಕೊಂಡು ಹೋಗ್ರಿ ಸ್ನೇಹಿತರೆ. ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟ್ ಕೋದಂಡ ಸ್ವಾಮಿ ಸಿಗುತ್ತಲ್ಲ, ಮೇಲಿನ ಟಾಪಲ್ಲಿ ಕೋದಂಡ ಸ್ವಾಮಿ ದೇವಸ್ಥಾನ ಇತ್ತು ಸ್ನೇಹಿತರೆ. ಅಲ್ಲಿ ವಿಗ್ರಹ ಬಿಂದಾಗಿತ್ತು. ಆ ವಿಗ್ರಹ ತಂದು ಇಲ್ಲೇ ಇಕ್ಕಿದ್ದೀವಿ. ಆ ಟಾಪ್ಗೆ ಹೋಗೋ ಅಷ್ಟೊತ್ತಿಗೆ 10 ಸುತ್ತು ದಾಟ್ಕೊಂಡು ಹೋಗ್ಬೇಕು ಸ್ನೇಹಿತರೆ. 10 ಸುತ್ತಿನ ಕೋಟೆ. ಆಮೇಲೆ ಕಲ್ಯಾಣಿಗಳು ಅಥವಾ ಚೆಲುಮೆಗಳು, 10 ಕಲ್ಯಾಣಿಗಳು ಇದಾವೆ ಸ್ನೇಹಿತರೆ. ಚೆಲುಮೆಗಳನ್ನು ತಿಳ್ಕೊಳ್ರಿ, ಕಲ್ಯಾಣಿಗಳನ್ನು ತಿಳ್ಕೊಳ್ರಿ. ಇದಕ್ಕೆ ಸಮಂಜಸ ಆಗಿರೋ ಉತ್ತರ ಅಂದರೆ ಇವನ್ನ ಕಲ್ಯಾಣಿ ಅಂತ ಕರಿಬೇಕು ಸ್ನೇಹಿತರೆ. ಯಾಕಂದರೆ ಮಳೆ ನೀರಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಕಲ್ಯಾಣಿಗಳ ಸ್ನೇಹಿತರೆ. ಚೆಲುಮೆಗಳಂದರೆ ಭೂಮಿಯಲ್ಲಿ ಉಕ್ಕುತಕ್ಕಂಥ ಇದನ್ನು ಚೆಲುಮೆಗಳಂತ ಕರೀತಾರೆ ಸ್ನೇಹಿತರೆ. 10 ಕಲ್ಯಾಣಿಗಳಿದಾವೆ ಸ್ನೇಹಿತರೆ. 10 ಕಲ್ಯಾಣಿಗೂ ಮೆಟ್ಲಿದಾವೆ ಸ್ನೇಹಿತರೆ. ಆರಾಮಾಗಿ ಇಳಿದೋಗ್ಬೋದು. ಈ ಥರ ಮೆಟ್ಲೇನಿದಾವೋ ಆ ಥರ ಮೆಟ್ಲಿದಾವೆ ಸ್ನೇಹಿತರೆ. ಆರಾಮಾಗಿ ಇಳಿದೋಗ್ಬೋದು. ಮೊದಲನೇದು ಇಲ್ಲಿ ಕಾಣುತ್ತೆ ಸ್ನೇಹಿತರೆ, ಆನೆ ಬಾವಿ ಕಲ್ಯಾಣಿ ಅಂತ. 2ನೇದು ಬಾತನ ಕಲ್ಯಾಣಿ ಅಂತ. 3ನೇದು ಹಂಸದ ಕಲ್ಯಾಣಿ ಅಂತ. 4ನೇದು ಹೆಬ್ಬಾವು ಕಲ್ಯಾಣಿ ಅಂತ. 5ನೇದು ನೆವಲು ಕಲ್ಯಾಣಿ ಅಂತ. 6ನೇದು ದೊಣೆಬಂಡೆ ಕಲ್ಯಾಣಿ ಅಂತ. 7ನೇದು ಭೀಮನ ಕಲ್ಯಾಣಿ ಅಂತ. 8ನೇದು ಸಿದ್ರಿ ಕಲ್ಯಾಣಿ ಅಂತ. 9ನೇದು ಚಂದ್ರ ಕಲ್ಯಾಣಿ ಅಂತ. 10ನೇದು ತಣ್ಣೀರು ಕಲ್ಯಾಣಿ ಅಂತ. ಈ ಥರ ಕಲ್ಯಾಣಿಗಳು 10 ಕಲ್ಯಾಣಿಗಳಿದಾವೆ ಸ್ನೇಹಿತರೆ. 10 ಕಲ್ಯಾಣಿಗೂ ಆರಾಮಾಗಿ ಈ ಥರ ಮೆಟ್ಲೈತೆ, ಆರಾಮಾಗಿ ಇಳಿದೋಗ್ಬೋದು ಸ್ನೇಹಿತರೆ. 21 ಕಲ್ಲಿನ ಬಾಗಿಲು, 25 ಸೈನಿಕರು ಕಾವಲು ಕಾಯುವ ಬ್ರಿಡ್ಜ್ಗಳು, 10 ಸುತ್ತಿನ ಕೋಟೆ, 10 ಕಲ್ಯಾಣಿಗಳು. ನಂತೆಯೇ ಸ್ನೇಹಿತರೆ ನಿಮಗೆ ಇಲ್ಲಿ ಎದುರುಗಡೆ ಕಾಣುತ್ತವಲ್ಲ, ಇವು ಜೈಲ್ ರೂಮ್ಗಳು ಸ್ನೇಹಿತರೆ. ಆಗಿನ ಕಾಲಕ್ಕೆ ಬಳಸ್ತವಂಥ ಜೈಲ್ ರೂಮ್ಗಳು. ಇಲ್ಲಿ ಕೆಳಗಡೆ 3 ಇದಾವೆ ಜೈಲ್ ರೂಮ್ಗಳು ಸ್ನೇಹಿತರೆ. ಟಾಪಲ್ಲಿ 3 ಇದಾವೆ ಸ್ನೇಹಿತರೆ. 6 ಜೈಲ್ ರೂಮ್ಗಳು. ಆಮೇಲೆ ಕಲ್ಲಿನ ಮಂಟಪಗಳು 6 ಇದಾವೆ ಸ್ನೇಹಿತರೆ. ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕೋದಂಡ ಸ್ವಾಮಿ ದೇವಸ್ಥಾನದಿಂದ ಸ್ಟಾರ್ಟಿಂಗ್ ಲೆಫ್ಟಲ್ಲಿ ಒಂದು ಸಿಗುತ್ತೆ ಸ್ನೇಹಿತರೆ. ತಿರ್ಗಿ ಅದ್ರ ಮುಂದೆ ಒಂದು ಸಿಗುತ್ತೆ, ಅದು 2ನೇದು. ಇಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಒಂದು ಸಿಗುತ್ತೆ, ಅದು 3ನೇದು. ಇದು 4ನೇದು. ಆಮೇಲೆ ಇಲ್ಲಿ 1ನೇ ಕಂಬಿ ಬಿಟ್ಟು 2nd ಕಂಬಿ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲೊಂದು ಕಲ್ಲಿನ ಮಂಟಪ ಸಿಗುತ್ತೆ ಸ್ನೇಹಿತರೆ, ಅದು 5ನೇದು. ಟಾಪಲ್ಲಿರೋದು 6ನೇದು. 6 ಜೈಲ್ ರೂಮ್ಗಳು, 6 ಕಲ್ಲಿನ ಮಂಟಪಗಳು ಸ್ನೇಹಿತರೆ. ಆಮೇಲೆ ಕಣಜಗಳು ಸ್ನೇಹಿತರೆ ರವಂಡಾಗಿದ್ದಾವೆ ಸ್ನೇಹಿತರೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಅಲ್ಲಿ ಕೆಳಗಡೆ ಒಂದೈತೆ, ಆ ಕಲ್ಲು ಮೇಲೆ ಒಂದೈತೆ ಸ್ನೇಹಿತರೆ. ಆಮೇಲೆ ಟಾಪಲ್ಲಿ 3 ಸ್ನೇಹಿತರೆ. ತಿರ್ಗಿ ಅಲ್ಲಿ 2 ಕಂಬಿ ಬಿಟ್ಟು ಮುಂದಕ್ಕೆ ಹೋದ್ಮೇಲೆ 5ನೇ ಕಲ್ಲಿನ ಮಂಟಪದ ಹತ್ರ ಒಂದಿದೆ ಸ್ನೇಹಿತರೆ. 6 ಕಣಜಗಳು. ಆಮೇಲೆ ಕಲ್ಲಲ್ಲಿ ಕೆತ್ತಿರತಕ್ಕಂತಹ ಆಂಜನೇಯ ಸ್ವಾಮಿ ವಿಗ್ರಹಗಳು ಸ್ನೇಹಿತರೆ. 9 ವಿಗ್ರಹಗಳಿದಾವೆ ಸ್ನೇಹಿತರೆ. ಈ ಕೆಳಗಡೆ ನೀರಿನ ಟ್ಯಾಂಕಿ ಹತ್ರ ಮೊದಲನೇದೊಂದು, ಕೋದಂಡ ಸ್ವಾಮಿ ದೇವಸ್ಥಾನದಲ್ಲಿ 2ನೇದು. ಈ ಕಲ್ಲಿನ ಮಂಟಪದಲ್ಲಿ ಕಲ್ಲಿನ ಕಂಬಕ್ಕೆ ಒಂದಿದೆ ಸ್ನೇಹಿತರೆ, ಅದು 3. ಆ ಕಲ್ಯಾಣಿಯಲ್ಲಿ ಒಂದಿದೆ 4. ಕಲ್ಯಾಣಿಯಿಂದ ಮುಂದಕ್ಕೆ ಚಿಕ್ಕದಾಗಿ ದೇವಸ್ಥಾನ ಕಟ್ಟೋರಲ್ಲ, ಅದು 5. ಬೆಟ್ಟದಿಂದ ಒಂದೈತೆ 6. ಟಾಪಲ್ಲಿ 2 ಅವೆ, 6, 2, 8. ಆ ಕಡೆ ಲೆಫ್ಟಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ವಿಗ್ರಹ ಇದೆ ಸ್ನೇಹಿತರೆ. ಅಲ್ಲೊಂದು ಆಂಜನೇಯ ಸ್ವಾಮಿ ವಿಗ್ರಹ ಇದೆ. 9 ಆಂಜನೇಯ ಸ್ವಾಮಿ ವಿಗ್ರಹನ ಒಳಗೊಂಡಂಥ ನಮ್ಮ ಏಕಶಿಲಾ ಬೆಟ್ಟ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಮ್ಮ ಏಕಶಿಲಾ ಬೆಟ್ಟ ಸ್ನೇಹಿತರೆ. ನಮ್ಮ ಏಕಶಿಲಾ ಬೆಟ್ಟಕ್ಕೆ ಮೊದಲಿದ್ದ ಹೆಸರು ಮದ್ದಗಿರಿ ಅಥವಾ ಮಧ್ವಗಿರಿ ಅಂತ ಸ್ನೇಹಿತರೆ. ಮದ್ದಗಿರಿ ಮಧ್ವಗಿರಿ ಅಂತ. ಇದಕ್ಕೆ 2 ಉದಾಹರಣೆ ಇದಾವೆ ಸ್ನೇಹಿತರೆ. ಇಲ್ಲಿ ನಿಮಗೆ ಎದುರುಗಡೆ ಕಾಣುತ್ತಲ್ಲ ಸ್ನೇಹಿತರೆ, ಇಲ್ಲಿ ಒಂದು ರೂಮು 40 ಅಡಿ ಉದ್ದ ಇದೆ ಸ್ನೇಹಿತರೆ, ಒಂದು 40 ಅಡಿ ಆಳ ಇದೆ ಸ್ನೇಹಿತರೆ. ಅದರಲ್ಲಿ ಮದ್ದುಗುಂಡು ಶೇಖರಣೆ ಮಾಡೋರು ಸ್ನೇಹಿತರೆ. ಮದ್ದುಗುಂಡು ಏನಕ್ಕಪ್ಪ ಅಂದರೆ ಕುಡಿಯೋ ಮದ್ದು ಅಲ್ಲ ಸ್ನೇಹಿತರೆ, ಇದು ಗನ್ನಿಗೂ ಅಥವಾ ಪಿರಂಗಿಗೂ ಬಳಸುವಂಥ ಮದ್ದು ಸ್ನೇಹಿತರೆ. ಮದ್ದುಗುಂಡು ಅದನ್ನ ಏನು ಮಾಡೋದು ಅಂದರೆ ಕಲ್ಲಾಗಿರೋದು ಸ್ನೇಹಿತರೆ. ಅದನ್ನು ಈಗ ನೀವು 4ನೇ ಕಲ್ಲಿನ ಮಟ್ಟದಲ್ಲಿ ಹೋಗ್ತಾ ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಮೆಟ್ಲ ಮೇಲೆ ಹರಿದು ಮೆಟ್ಲು ನೈಸಾಗಿ ಕಾಣಿಸ್ತಾ ಸ್ನೇಹಿತರೆ. ಅದು ಏನು ಕರ್ಕೊಂಡಿದ್ದಾರೆ ಅಂದರೆ ಸ್ನೇಹಿತರೆ, ನಾವು ಬೆಂಕಿ ಹಚ್ಕೊಳ್ಳೋದಕ್ಕೆ ಬೆಂಕಿ ಕಡ್ಡಿಯಲ್ಲಿ ಯಾವ ಥರ ಮುಂದಗಡೆ ಮದ್ದಿರುತ್ತೋ ಅದೇ ಥರ ಈ ಕಲ್ಲು ಪುಡಿ ಮಾಡಿಕೊಂಡು ಗನ್ನಿಗೂ ಮತ್ತು ಪಿರಂಗಿಗೂ ಹಾಕ್ಕೊಳ್ಳೋರು ಸ್ನೇಹಿತರೆ, ಬೆಂಕಿ ಹತ್ಕೊಳ್ಳೋದಕ್ಕಾಗಿ. ಆ ಥರ ಮದ್ದುಗುಂಡು ಶೇಖರಣೆ ಮಾಡಿರೋದಕ್ಕೆ ಇಲ್ಲಿ ಮೆಟ್ಲ ಮೇಲೆ ಇದೆ, ಅದನ್ನೇ ನೀವು ನೋಡ್ಬೋದು ಸ್ನೇಹಿತರೆ. ಇದೊಂದು ಉದಾಹರಣೆ. ನಮ್ಮ ಏಕಶಿಲಾದ ಬೆಟ್ಟದ ಹಿಂದಕ್ಕೆ ನೀವು ಹೋದ್ರೆ ಸ್ನೇಹಿತರೆ, ನಮ್ಮ ಏಕಶಿಲಾ ಬೆಟ್ಟಕ್ಕೆ ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಸ್ನೇಹಿತರೆ. ಆ ಕಡೆ ಲೆಫ್ಟಲ್ಲಿ ಒಂದು ಸುಮಾರಾಗಿರೋ ಈ ಥರ ಕಾಣಿಸುತ್ತಲ್ಲ ಸ್ನೇಹಿತರೆ, ಆ ಥರ ಒಂದು ಗುಟ್ಟೆ ಐತೆ. ಆ ಗುಟ್ಟೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಆ ವೆಡ್ರ ಮಧ್ಯೆ ಒಂದು ನೀರಿನ ಕಟ್ಟೆ ನಿರ್ಮಿಸೋರು ಸ್ನೇಹಿತರೆ. ಆ ಕಟ್ಟೆ ಹೆಸರು ಸಿದ್ರ ಕಟ್ಟೆ ಅಂತ ಸ್ನೇಹಿತರೆ. ಆ ಸಿದ್ರ ಕಟ್ಟೆ ಮೇಲೆ ನಿಂತ್ಕೊಂಡು ನೀವು ಏಕಶಿಲಾ ಕಲ್ಲು ನೋಡಿದಾಗ ಮಲಗಿರೋ ಆನೆ ಕಾಣುತ್ತೆ ಸ್ನೇಹಿತರೆ. ಅದಕ್ಕೆ ಈ 2 ಉದಾಹರಣೆಗೆ ಮಧ್ವಗಿರಿ ಅಂತ ಸ್ನೇಹಿತರೆ. ಮತ್ತು
ಈ ಮಧುಗಿರಿ ಅಂತ ಹೆಂಗಾಯಿತು ಅಂತ ಕೇಳ್ಬೋದು ಸ್ನೇಹಿತರೆ. ನೀವು ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಕವಿ ಬಂದರು ಸ್ನೇಹಿತರೆ ನಮ್ಮ ಬೆಟ್ಟ ನೋಡೋದಕ್ಕೆ. ನಮ್ಮ ಬೆಟ್ಟದಲ್ಲಿ ಈಗಲೂ ನಾನು ಹೇಳಿದ್ನಲ್ಲ ಸಿದ್ರಗಟ್ಟೆ ಅಂತ, ಅಲ್ಲಿ ಹೋಗಿ ನೀವು ನೋಡಿದ್ರೆ ಬೆಟ್ಟದ ಹಿಂದ್ಗಡಿಕೆ ತುಂಬ ಹೆಜ್ಜೆನ ಕಾಣ್ಬೋದು ಸ್ನೇಹಿತರೆ. ಈಗಲೂ ನೀವು ಆ ಹೆಜ್ಜೆನ ಇರೋದಕ್ಕೆ ಆ ಕವಿ ಏನು ಮಾಡಿದ್ರಂತೆ ಸ್ನೇಹಿತರೆ, ಮಧುಗಿರಿ, ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ, ಮಧುಗಿರಿ ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಕವಿ ಇದಕ್ಕೆ ನಾಮಕರಣ ಮಾಡೋ ಸ್ನೇಹಿತರೆ. ಮತ್ತು ಇಲ್ಲಿ ಒಂದು ಎಮರ್ಜೆನ್ಸಿ ಬಾಗಿಲು ಬಿಟ್ಟವರ ಸ್ನೇಹಿತರೆ. ನಮ್ಮ ಈ ಮಧುಗಿರಿ ರಾಜ್ಯದಲ್ಲಿ 21 ಕಲ್ಲಿನ ಬಾಗಿಲು ಹಾಕ್ಬಿಟ್ಟ ಮೇಲೆ 3 ಕಣಜಗಳಿವೆ, ಅವನು ತುಪ್ಪಸ್ ಕಣಜ ಅಂತ ಕರೀತಾರೆ ಸ್ನೇಹಿತರೆ. ಆ ತುಪ್ಪಸ್ ಕಣಜ ಅಂತ ಯಾಕೆ ಕರೀತಾರೆ ಅಂದರೆ ಅದಕ್ಕೆ ಇದು ಉತ್ತರ ಸ್ನೇಹಿತರೆ. ಈ 21 ಕಲ್ಲಿನ ಬಾಗಿಲು ಹಾಕ್ಬಿಟ್ಟ ಮೇಲೆ ಬೇರೆ ರಾಜ್ಯದಿಂದ ನಮ್ಮ ಮಧುಗಿರಿ ರಾಜ್ಯಕ್ಕೆ ಗುತ್ತಿಗೆ ಬಂದಿರೋರು ಅವರೆಲ್ಲ ಹಸಿ ಬೆಟ್ಟ ಹತ್ತಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಎಲ್ಲ ಫುಲ್ ಹಾಕಾಗ್ಬಿಡ್ತಾರೆ 21 ಬಾಗಿಲು. ಆಮೇಲೆ ಅವ್ರು ಏನನ್ನ ಬೆಟ್ಟದ ಮೇಲೆ ಹಿಂದ್ಗಡೆ ಏನನ್ನ ಬಂಡೆ ಮೇಲೆ ಹತ್ತು ಬರಕ್ಕೆ ಬಂದರೆ ಆ ಶೇಖರಣೆ ಮಾಡಿರ್ತಕ್ಕಂಥ ಜೇನುತುಪ್ಪವನ್ನು ಅವ್ರ ಮೇಲೆ ಉಯ್ಯೋರಂತ ಸ್ನೇಹಿತರೆ, ಕೆಳಗೆ ಜಾರು ಬೀಳಲಿ ಅಂತ. ಅದಕ್ಕಾಗಿ ಅವನ್ನ ತುಪ್ಪಜ್ಗಣದ ಅಂತಾರೆ ಸ್ನೇಹಿತರೆ. ನಮ್ಮ ಮಧುಗಿರಿ ಬೆಟ್ಟ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಇನ್ನೊಂದು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳೋದು ಏನಂತಂದರೆ, ನೋಡ್ರಿ, ಆಗಿನ ಕಾಲದಲ್ಲಿ ಕಟ್ಟಿರೋರು ಕ್ರಿಸ್ತಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಕ್ವಾಟೆಯನ್ನು ಕಟ್ಟಿಸಿದ. ಅವ್ರ ಹೆಸರು ಬರೆದಿಲ್ಲ. ಮೈಸೂರಿನ ದಳವಾಯಿ ದೇವರಾಜ ಅರಸನವ್ರು ಅವರು ಬರೆದಿಲ್ಲ. ಹೈದರಾಲಿ ಬರೆದಿಲ್ಲ. ರಾಜ ಚಿಕ್ಕಪ್ಪ ಗೌಡ ಬರೆದಿಲ್ಲ. ಗಂಗರು ನೆಬರಲು ಅವರು ಯಾರು ಹೆಸರು ಬರೆದಿಲ್ಲ. ಕೆಲವು ಹುಡುಗರು ಬರ್ತೀರಾ ಇಲ್ಲೆಲ್ಲ ಬಂಡೆ ಮೇಲೆ ಗೋಡೆ ಮೇಲೆಲ್ಲ ಹೆಸರು ಬರೆಯೋದು, ತಿಂಡಿ ತರ್ತೀರಾ, ಬಾಟ್ಲು ತರ್ತೀರಾ, ಎಲ್ಲಂದ್ರೆ ಅಲ್ಲೇ ಬಿಸಾಕ್ ಹೋಗ್ತೀರಾ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀವಿ. ಅದಕ್ಕಂತಲೇ ಕೆಳಗಡೆ ಕೋದಂಡ ಸ್ವಾಮಿ ದೇವಸ್ಥಾನದ ಹತ್ರ ಅದಕ್ಕೇ ಒಂದು ಡಸ್ಟ್ಬಿನ್ ಅಂತ ಏರ್ಪಾಡು ಮಾಡಿದ್ದೀವಿ. ಅಲ್ಲಿ ಖಾಲಿ ಬಾಟ್ಲಾಗಲಿ ಪೇಪರ್ ಆಗಲಿ ಕೆಳಗೆ ನೀವು ತಗೊಂಡೋಗ್ಬೇಕಾದ್ರೆ ತುಂಬಿರೋ ಬಾಟ್ಲ್ ತಗೊಂಡೋಗ್ತೀರ, ತೂಕವಾಗಿರೋದನ್ನು ಬರ್ತಾ ಖಾಲಿ ಇರುತ್ತೆ ಸ್ನೇಹಿತರೆ. ಆ ಬಾಟ್ಲ್ ತಂದು ಅಲ್ಲಿ ಕೆಳಗಡೆ ಹಾಕಿ ಸ್ನೇಹಿತರೆ. ಈ ಬೆಟ್ಟ ನಮ್ದೆಲ್ಲರದು ಸ್ನೇಹಿತರೆ. ಬರೀ ಬೆಟ್ಟದಾಗಿರೋ ಸೆಕ್ಯೂರಿಟಿಗಳು ಅವರೇ ನೋಡ್ಕೋಬೇಕಾಗಿದ್ದಿಲ್ಲ ಸ್ನೇಹಿತರೆ. ಇದು ನಮ್ಮ ಜವಾಬ್ದಾರಿ, ನಾವೆಲ್ಲ ನೋಡ್ಕೋಬೇಕು. ನೀವು ತಗೊಂಡಿರೋ ಬಾಟ್ಲಿಗಳಾಗಲಿ ತಿಂಡಿ ಕವರ್ ಆಗಲಿ ಎಲ್ಲ ತಂದು ಕೆಳಗಡೆ ಅದಕ್ಕಂಟೇ ಒಂದು ಡಸ್ಟ್ಬಿನ್ ಥರ ಮಾಡೋರೆ, ಅದರಲ್ಲಿ ತಂದಾಗ್ರೆ ಸ್ನೇಹಿತರೆ. ನಾನು ಇಷ್ಟೊಂದು ಹೇಳೋದಕ್ಕೆ ಅವಕಾಶ ಕೊಟ್ಟಾರಂತ ಇಲ್ಲಿರ್ತಕ್ಕಂಥವ್ರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ, ಬಲೋ ಭರತ್ ಮಾತಾ ಕೆ, ಬಲೋ ಭರತ್ ಮಾತಾ ಕೆ, ಬಲೋ ಭರತ್ ಮಾತಾ ಕೆ.